शार्दूल कर्तव्यं दैवमार्गिकम् എന്നൊടയന ಹಾಡುವೆ ಬೇಡಿದೊಡೆ എന്നൊടയನ ಬೇಡುವೆ ಹಾಡಿದೊಡೆ എന്നೊಡೆಯನ ಹಾಡುವೆ ಬೇಡಿದೊಡೆ ಒಡೆಯನ ಬೇಡುವೆ ಹಾಡಿದೊಡೆ ಒಡೆಯನ ಹಾಡುವೆ ಬೇಡಿದೊಡೆ ಒಡೆಯನ ಬೇಡುವೆ എന്നൊಡೆಯನ ಹಾಡು ಬೇಡಿದೊಡೆ ಒಡೆಯನ ಬೇಡುವೆ ಹಾಡುವೆ ಬೇಡುವೆ ಹಾಡುವೆ ಬೇಡುವೆ 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 ದೇವ ಜಗತ್ ರಕ್ಷಕ ಜಗಜ್ಯೋತಿ ಬಸವೇಶ್ವರ ವೀರಶೈವ ಧರ್ಮವನ್ನು ಸ್ಥಾಪಿಸಿದಂಥ ಮಹಾಮಹಿಮಾ ನೀನಲ್ವೇ ತಂದೆ ನೀನಲ್ವೇ ನಿನಗೆ ನಮೋ ನಮಃ ನಿನಗೆ ನಮೋ ನಮಃ ದೇವ ನನ್ನ ಬಾಳಿನಲ್ಲಿ ಎಷ್ಟೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಕೂಡ ಅದನ್ನ ದೂರ ಮಾಡುವ ಭಾರ ನಿನ್ನದಾಗಿದೆ ತಂದೆ ನಿನ್ನದಾಗಿದೆ ತಂದೆ ಹುಡ್ತಾನೆ ತಾಯಿನ ಕಳ್ಕೊಂಡೆ ನನ್ನ ಹಿರಿಯಣ್ಣ ನನ್ನನ್ನು ಚಿಕ್ಕ ಮಗುವಂತೆ ಲಾಲಿಸಿ ಮುತ್ತಿಟ್ಟು ತುತ್ತಿಟ್ಟು ಸಾಕಿದ್ದಾನೆ ನನ್ನ ಹಿರಿಯ ಅಣ್ಣನಿಗೆ ಯಾವುದೇ ರೀತಿ ದುಶ್ಚಟಗಳನ್ನ ಕೊಡದೆ ಅವನನ್ನ ಒಳ್ಳೆ ಮಾರ್ಗದಿಂದ ನಡೆಸು ತಂದೆ ನಡೆಸು ಅಷ್ಟೇ ಅಲ್ಲದೆ ಆದಷ್ಟು ಬೇಗ ಈ ಮನೆಗೆ ನನ್ನ ಅಣ್ಣನಿಗೆ ಮದುವೆ ಆಗಿ ಒಂದೊಳ್ಳೆ ಅತ್ತಿಗೆ ಈ ಮನೆಗೆ ಬರಬೇಕು ಈ ಮನೆನ ಬೆಳಗಬೇಕು ನನಗೆ ಹೆತ್ತ ತಾಯಿಯಂತೆ ನೋಡ್ಕೊಳ್ಳುವಂತ ಅತ್ತಿಗೆ ಈ ಮನೆಗೆ ಬರುವಂತೆ ಮಾಡು ತಂದೆ ಬರುವಂತೆ ಮಾಡು ತಂಗಿ ಹಿಂದೇಕಮ್ಮ ದೇವರ ಪೂಜೆ ಇವತ್ತು ಯಾವ ವಾರ ಅಣ್ಣ ಹೀಗೆ ಕೇಳ್ತಾ ಇದ್ಯಾ ಇವತ್ತು ಸೋಮವಾರ ದಯಾಮಯಿ ಭಕ್ತ ರಕ್ಷಕನಾದ ಬಸವೇಶ್ವರನ ದಿನ ಅಲ್ವೇನಣ್ಣ ಅಣ್ಣ ನಾನು ಅಕ್ಷತೆ ಆಗ್ತೀನಿ ಆದಷ್ಟು ಬೇಗ ನಿನಗೆ ಮದುವೆ ಆಗಿ ಈ ಮನೆಗೆ ಒಳ್ಳೆ ಸೊಸೆ ಬರಲಿ ಅಂತ ನಾನು ನಿನಗೆ ಪ್ರಸಾದ ಕೊಡ್ತೀನಣ್ಣ ಆಯ್ತು ತಂಗಿ
ನಿನ್ನ ಹಣೆಯಲ್ಲಿ ಶೋಭಿಸುತ್ತಿರಬೇಕಾದ ಮುತ್ತೈದೆ ಕುಂಕುಮ ತಿಲಕದಿಲ್ಲರದರ ಕಂಡು ನನ್ನ ಎದೆಗೆ ಸಿಡಿಲು ಬಡದ. ನಿನ್ನ ವಾರಿ ಗೆಳತಿರಲ್ಲ ನೆಚ್ಚಿನ ಗಂಡನು ಕೂಡ ಸಂಸಾರ ಮಾಡುವುದನ್ನು ಕಂಡು ತುಂಬಾ ವ್ಯಥೆ ಆಯ್ತಮ್ಮ ನನಗೆ. ತುಂಬಾ ತಂಗಿ, ನೀನು 8 ವರ್ಷ ಇರುವಾಗಲೇ ತಾಯಿ ಅಕಾಲ ಮರಣಕ್ಕೆ ತುತ್ತಾಗಲ್ಲ. ತಂದೆಯವರು ಕೂಡ ಹಾಸಿಗೆಯಲ್ಲಿ ನಡಿ ಹಾಸಿಗೆ ಹಿಡಿದು ಬರುವ ವರ್ಷವೇ ಶಿವನ ಸಾನ್ನಿಧ್ಯ ಸೇರಿದು. ಅಂದಿನಿಂದ ಇಂದಿನವರೆಗೂ ನಿನ್ನನ್ನು ತಮ್ಮ ಸೋಮಶೇಖರನನ್ನು ಕಷ್ಟಪಟ್ಟು ಜೋಪಾನ ತಂಗಿ. ತಾನೊಂದು ಬಗೆದರೆ ಈ ದೈವ ಒಂದು ಬಗೆ ತಮ್ಮ ನನ್ನ ಬಾಳು. ಅಣ್ಣ, ಅದೆಲ್ಲ ಹೀಗೆ ಕಣ್ಣ. ಅಣ್ಣ, ನನಗೆ ಅದೃಷ್ಟ ಇಲ್ಲ ಅಂದ್ರೆ ಯಾರೇನ್ ಮಾಡೋದಕ್ಕಾಗತ್ತಣ್ಣ? ಯಾರೇನ್ ಮಾಡೋದಕ್ಕಾಗತ್ತೆ? ಇನ್ನೇನಾಗಬೇಕಮ್ಮ? ನಿನ್ನನ್ನು ಈ ಊರಿನ ಅನಂತಪ್ಪನವ್ರ ಮಗ ನಾಗರಾಜನಿಗೆ ಮಾಡಿಕೊಡಲಿಕ್ಕೆ ನಮಗೂ ಒಬ್ಬಳೆ ತಂಗಿ. ನಿನ್ನ ಬಾಳು ಬಂಗಾರವಾಗಿ ಆಶಿಸಿ ಬೆಂಗಳೂರಿನ ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥರಿಗೆ ದಾರಿಯನ್ನು ಕೊಟ್ಟರೆ, ಆದರೆ ದೇವರ ದೃಷ್ಟಿಯಲ್ಲಿ ನಿನ್ನ ಸಂಸಾರ ಸಾಗಿಸುವುದು ಬೇಡವಾಗಿತ್ತು ಏನು? ಆ ಮಾಂಗಲ್ಯ ಸೂತ್ರವನ್ನೇ ಕಸಿದುಕೊಂಡಂತಾಯಿತಮ್ಮ ವಿಧಿ. ಅಣ್ಣ, ಅಣ್ಣ, ನಾನು ಮುತ್ತೈದೆ ಆಗಿರೋದು ಆ ದೇವರಿಗೂ ಇಷ್ಟ ಇಲ್ಲ ಅಂತ ಕಾಣಿಸುತ್ತಣ್ಣ. ಆ ದೇವರಿಗೂ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ ಅಣ್ಣ. ನೀನೇನು ಮಾಡೋದಕ್ಕಾಗತ್ತಣ್ಣ? ನೀನೇನು ಮಾಡೋದಕ್ಕಾಗತ್ತೆ ಅಣ್ಣ? ಬಸವಣ್ಣ ಅವರು ಹೇಳಿದ ಮಾತು ನೀನು ಕೇಳಲಿಲ್ವೇನಣ್ಣ? ಬಾರದು ಬಪ್ಪದು ತಪ್ಪದು ಅಂತ ಹೇಳಿ. ನನಗೆ ಅದೃಷ್ಟ ಇಲ್ಲ ಅಂತ ಅಂದಮೇಲೆ ನೀನೇನು ಮಾಡೋದಕ್ಕೆ ಸಾಧ್ಯ ಅಣ್ಣ? ನೀನೇನು ಮಾಡೋದಕ್ಕೆ ಸಾಧ್ಯ? ಹೌದು ತಂಗಿ, ನೀನು ಹೇಳೋದು ಸರಿ. ಆದರೆ ಈ ಜನ ಏನು ಅಂದಾಡಿಕೊಳ್ತಾರೆ ಗೊತ್ತೇನು? ವಯಸ್ಸಿಗೆ ಬಂದು ಮನೇಲಿ ತಂಗಿ ಮನೇಲಿ ಇಟ್ಕೊಂಡು ನಾವು ಮರುಮದುವೆ ಮಾಡಿಕೊಂಡು ಹೆಂಡತಿಯ ಪಾಶಕ್ಕೆ ಬಿದ್ದು ಇವನಾರವನನ್ನು ಜನರು ಜನಿತಾರೆ. ನಿನ್ನ ಮರುಮದುವೆ ಆಗವರು ನಾನು ಮದುವೆಯನ್ನೇ ಮಾಡಿಕೊಳ್ಳುವುದಿಲ್ಲ ತಂಗಿ. ಹಾ, ಹೋಗ್ಲಿ ಬಿಡು ಸೋಮು. ನೀ ಚಿಕ್ಕಣ್ಣ ಸೋಮಶೇಖರ ಮೈಸೂರಿನಿಂದ ವಿದ್ಯಾಭ್ಯಾಸ ಮುಗಿಸಿ MA ಪಾಸ್ ಆಗಿ ಬರೋಂದನಿ. ಅವನಿಗೆ ಒಳ್ಳೆ ಸಿಹಿ ತಿಂಡಿ ವ್ಯವಸ್ಥೆ ಮಾಡೋದಕ್ಕೆ. ಆಯ್ತಣ್ಣ, ಇವತ್ತು ಬಸವೇಶ್ವರವರ ದಿನ ಅಲ್ವಾ? ಆದಷ್ಟು ಬೇಗ ಸಿಹಿ ಅಡಿಗೆ ಮಾಡ್ತೀನಣ್ಣ, ಸಿಹಿ ಅಡಿಗೆ ಮಾಡ್ತೀನಿ. ಆಯ್ತು ಸೋಮು ಬಂದೇ ಬಿಟ್ಟ, ನೋಡು ತಂಗಿ. ಆಶೀರ್ವಾದಿಸಣ್ಣ ಈ ನಿನ್ನ ಸೋದರನಿಗೆ. ಏನು ಸೋಮು, ಹೋದ ಕೆಲಸ ಹಣ್ಣು ಅಥವಾ ಕಾಯು? ಏನಣ್ಣ ನಿನ್ನ ಮಾತಿನ ಅರ್ಥ? ಅಂದ್ರೆ ನಿನ್ನ ಪರೀಕ್ಷೆಯ ಫಲಿತಾಂಶ ಕೇಳ್ತಾ ಇದ್ದಾರೆ. ನೀನು ಪಾಸೋ ಫೇಲು ಅಂತ. ತಂಗಿ ಹೇಳಿದಂತೆ ಫಸ್ಟ್ ಕ್ಲಾಸ್ ಪಾಸ್ ಆಗಿ ಬಂದಿರುವಣ್ಣ. ನಿನಗೆ ಸ್ವೀಟ್ ಹಂಚಿ ಆಶೀರ್ವಾದ ಪಡೆಯುವುದು ಬಂದಿರುವೆ. ತೆಗೆದುಕೊಳ್ಳೋಣ ಸ್ವೀಟು. ನೀನು ತೆಗೆದುಕೊಳ್ಳಮ್ಮ ಸ್ವೀಟು. ಅಣ್ಣ, ಬರೀ ಸ್ವೀಟ್ ಹಂಚೋದಲ್ಲ ನೋಡೋಣ. ಆದಷ್ಟು ಬೇಗ ನೀನ್ ನೌಕರಿ ಸಿಗ್ಬೇಕು, ದೊಡ್ಡ ಸಾಹೇಬನಾಗ್ಬೇಕು. ಜೊತೆಗೆ ಅದಕ್ಕೆ ನಾನು ಇನ್ನು ಕಾರಲ್ಲಿ ಕರ್ಕೊಂಡು ಬರ್ಬೇಕಣ್ಣ. ಅದಕ್ಕೆ ಕಮ್ಮ ಅಣ್ಣನ ಮದುವೆ ಆಗಲಿ, ಅತ್ತಿಗೆ ಮನೆಗೆ ಬಂದು ಮಂಗಳ ಗೌರಿ ಅಂತೆ ಮುದ್ದಾದ ಮಕ್ಕಳ ಹೆತ್ತ ನಂತರವೇ ನನ್ನ ಮದುವೆ. ನಿನಗೊಂದು ಒಳ್ಳೆಯ ವರ ಚಿಕ್ಕರೆ ನಿನ್ನ ಮರು ಮದುವೆ ಮಾಡುವೆ. ನೀನೇ ಒಂದು ಒಳ್ಳೆಯ ಹೆಣ್ಣೆ ತಗೊಂಡಮ್ಮ ಮಾಡಿಕೊಳ್ಳುತ್ತೇನೆ. ಹಾ ಹೋಗಲಿ ತಂಗಿ, ನಿನಗಾಗಿ ಹೊಸ ಸೀರೆ ಹೂಬಳೆಗಳನ್ನು ತಂದಿರುವೆ. ನೀನು ಹುಟ್ಟಿಕೊಂಡು ಹೋಗಿ ನಾನು ಪಾಸಾದ ಸುದ್ದಿಯನ್ನು ನಿನ್ನ ಗೆಳತಿಯರಿಗೆ ತಿಳಿಸಿ ಸ್ವೀಟ್ ಹಂಚಿ ಬರಮ್ಮ. 2 ನಿಮಿಷ ತಡಿಯಮ್ಮ, ಸ್ವೀಟ್ ಕೊಡ್ತೀನಿ. ಅಣ್ಣ, ನಾನು ನನ್ನ ಹಣೆಗೆ ಕುಂಕುಮ ಇಡುವಂತಿಲ್ಲ, ಕೈಗೆ ಕೈ ಬಳೆ ತೊಡುವಂತಿಲ್ಲ, ಮುಡಿಗೆ ಹೂ ಮುಡಿಯುವಂತಿಲ್ಲ ಅಣ್ಣ. ಹೊಸ ಸೀರೆಯನ್ನುಟ್ಟು ನನ್ನ ಗೆಳತಿಯರೊಂದಿಗೂ
ಯಾಕಂದ್ರೆ ನಾನೊಬ್ಳು ವಿಧವೆ ಅಣ್ಣ, ವಿಧವೆ. ಈ ಜನರೆಲ್ಲ ಏನಂತ ಚರಿತಾರೆ ಗೊತ್ತೇನಣ್ಣ? ಮದುವೆ ಆದ ಮರುದಿನವೇ ಗಂಡನನ್ನು ಕಳೆದುಕೊಂಡ ಮೊನ್ನೆ ಅಂತ ಚರಿತಾರಣ್ಣ, ಚರಿತಾರೆ. ನಾನು ಅದೃಷ್ಟಹೀನಳಂತೆ ಅಣ್ಣ, ಅದೃಷ್ಟಹೀನಳಂತೆ. ನೋಡು ತಂಗಿ, ಜನ ಹೇಗಿದ್ದರೂ ಅಳಗಡಿತಾರೆ, ನಾವು ಅದಕ್ಕೆ ಕಿವಿಗೊಡಬಾರ್ದು. ಹಾಂ ಸೋಮು, ನಿನಗೊಂದು ಒಳ್ಳೆ ನೌಕರಿ ಸಿಕ್ಕ ನಂತರ ನೀನೇ ಒಂದು ಹೊರಡುಕು. ಇಬ್ಬರು ಸೇರಿ ಅದ್ದೂರಿಯಾಗಿ ತಂಗಿ ಮದುವೆ ಮಾಡೋಣ. ಅಣ್ಣ, ನೀನು ಅಣ್ಣನಷ್ಟೇ ಅಲ್ಲ, ಸಾಕ್ಷಾತ್ ದೇವಮಾನವ. ದೇವರಂತಿರುವ ನಿನ್ನ ಆಶೀರ್ವಾದ ಹೊಂದಿರಲಿ. ನಾನು ನೌಕರಿ ಸೇರಿ ಎಂಥ ಪ್ರಸಂಗ ಬಂದರೂ ನಮ್ಮ ತಂಗಿ ಮದುವೆ ಮಾಡೋಣ. ಆಗ ನಮ್ಮ ತಂಗಿ ಮಾವ ನಗುನಗುತ್ತಾ ಇರಬೇಕು. ನನ್ನ ಬಂಗಾರ, ನನ್ನ ಬಂಗಾರದ ತಂಗಿ ಮಾಡಲ್ಲ ಹಾಗೆ ಹಾಡಾಗಲಿ. ದೈವ ತಂದಂತವರ ನಿನ್ನಗೆ ಅಣ್ಣನಾಗಲು, ದೈವ ತಂದಂತವರ ನಿನ್ನಗೆ ಅಣ್ಣನಾಗಲು. ನನ್ನ ಬಂಗಾರ, ನನ್ನ ಬಂಗಾರದ ತಂಗಿ ಮಾಡಲ್ಲ ಹಾಗೆ ಹಾಡಾಗಲಿ. ನೀರು ಹಾಕಿ ರೇಷಿನ ಸೀರೆ ಉಡಿಸಿ ಮೈಯ ಮರೆವ, ನೀನು ನಡೆಯುವ ದಾರಿಗೆ ನಾನು ಹೂವನ್ನು ಉಡಿಸುವೆನು. ಕಾರುತ್ತಿನಲ್ಲಿ ಮೆರವಣಿಗೆ ಮಾಡಿ ಹರಿಯುತ್ತಾ ಹಾಡುವೆನು, ಕಣ್ಣರಿಸುತ್ತ ಹಾಡುವೆನು. ನನ್ನ ಬಂಗಾರ, ನನ್ನ ಬಂಗಾರ ತಂಗಿ ಮಾಡಲ್ಲ ಹಾಗೆ ಹಾಡಾಗಲಿ. ನನ್ನ ಬಂಗಾರ ತಂಗಿ ಮಾಡಲ್ಲ ಹಾಗೆ ಹಾಡಾಗಲಿ, ಹಾಗೆ ಹಾಡಾಗಲಿ. ನಡೆ ತಂಗಿ, ಹೊಟ್ಟೆ ಹಸಿವಾಗಿದೆ. ನನಗೂ ಅಣ್ಣನಿಗೂ ಊಟ ಬಡಿಸುವಂತೆ. ಸರಿ ನಡೀರಿ ಅಣ್ಣ, ಊಟ ಬಡಿಸ್ತೀನಿ. ಆಯ್ತು, ಹೋಗೋಣ.